ಹಾಯ್, ಗುಡ್ ಮಾರ್ನಿಂಗ್ ಮಕ್ಕಳೇ. ಹೇಗಿದ್ದೀರಾ? ಕಳೆದ ಎಲ್ಲ ದಿನದಲ್ಲಿ ನೀವು ಮೊಬೈಲ್ VBS ಅಲ್ಲಿ ಭಾಗವಹಿಸಿದ್ದಕ್ಕಾಗಿ ನಾನು ನಿಮಗೆಲ್ಲರಿಗೂ ವಂದನೆ ಹೇಳ್ತೀನಿ. ನೀವೆಲ್ಲರೂ ಕತೆ ಕೇಳಿದ್ದೀರಲ್ಲ, ಎಲ್ಲ ಜ್ಞಾಪಕದಲ್ಲಿದೆಯಾ? ಬಾಯ್ಪಾಠ ವಚನ ಎಲ್ಲ ಕಲ್ತಿದ್ದೀರಲ್ಲ, ಅಪ್ಪ ಅಮ್ಮ ಹತ್ರ ಹೇಳಿದ್ದೀರಾ? ಓಕೆ, ಈ ದಿನದಲ್ಲೂ ಸಹ ನಾನು ನಿಮಗೊಂದು ಕಥೆಯನ್ನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಅದು ಯಾವುದಂತ ಹೇಳಿದ್ರೆ, ಒಂದು ಪುಟ್ಟ ಮನೆ ಕೆಲಸ ಮಾಡುವಂಥ ಹುಡುಗಿ ಹೇಳಿದ ಸಾಕ್ಷಿ. ಇದನ್ನು ನಾನು ಇವತ್ತು ನಿಮಗೆ ಕತೆ ಹೇಳ್ತೀನಿ. ಎಲ್ಲ ಗಮನ ಇಟ್ಟು ಕೇಳಿಸ್ಕೊಳ್ಬೇಕು, ಆಯ್ತಾ? ಓಕೆ. ಅರಸುಗಳ ಕಾಲದಲ್ಲಿ ಆರಾಮ್ಯರ ಅರಸನಿಗೆ ಒಬ್ಬ ನಾಮಾನನೆಂಬ ಒಬ್ಬ ಸೈನ್ಯಾಧಿಪತಿ ಇದ್ದ. ಈ ಸೈನ್ಯಾಧಿಪತಿ ಎಲ್ಲಿ ಹೋದರೂ ಯೆಹೋವನ ಒಂದು ನಾಮಬಲದಿಂದ ಆತನು ಜಯಿಸುತ್ತಾ ಬರ್ತಿದ್ದ. ಹೀಗೆ ಅವರು ಒಮ್ಮೆ ಇಸ್ರೇಲಿಯರ ಪ್ರಾಂತ್ಯಕ್ಕೆ ಹೋಗಿ ಅಲ್ಲಿ ಲೂಟಿ ಮಾಡಿ ಬರುವಾಗ ಅವರು ಒಂದು ಇಸ್ರೇಲಿಯರ ಹುಡುಗಿಯನ್ನು ಏನು ಮಾಡ್ತಾರೆ, ಆಕೆಯನ್ನು ಎತ್ತಿಕೊಂಡು ಬರ್ತಾರೆ. ಆ ಎತ್ತಿಕೊಂಡು ಬಂದಂಥ ಆ ಬಾಲಕಿ ಮನೆ ಕೆಲಸದವಳಾಗಿ ನಾಮಾನನ ಹೆಂಡತಿಯ ದಾಸಿಯಾಗಿ ಕೆಲಸವನ್ನು ಮಾಡುವುದಕ್ಕೆ ಸೇರ್ತಾಳೆ. ಹೀಗಿರುವಾಗ ನಾಮಾನನು ಆತನು ಕುಷ್ಠರೋಗಿಯಾಗಿದ್ದ. ಆ ಮನೆಗೆ ಬಂದಾಗ ಆತನ ಹೆಂಡತಿಯೊಡನೆ ಆಲೋಚನೆ ಮಾಡ್ತಾ ಬಹಳ ಆಗಿರುವಾಗ ಆ ಹುಡುಗಿ ಆ ತನ್ನ ಯಜಮಾನಿ ಮತ್ತು ಯಜಮಾನ ದುಃಖಕ್ರಾಂತನಾಗಿರುವಂಥದ್ದನ್ನು ಕಂಡು ಆಕೆ ಯೋಚಿಸ್ತಾಳೆ, ಏನಾಗಿರಬಹುದು ಅಂತ ಹೇಳಿ ಆಕೆ ಯೋಚಿಸ್ತಾಳೆ. ಯೋಚಿಸಿ ಆಕೆ ತನ್ನ ಯಜಮಾನಿಯ ಬಳಿ ಆಕೆ ತನ್ನ ಯಜಮಾನನಿಗೆ ಏನಾಗಿದೆ ಅಂತ ಕೇಳುವಾಗ ಆ ಯಜಮಾನಿ ಹೇಳ್ತಾಳೆ, ನನ್ನ ಗಂಡನಿಗೆ ಕುಷ್ಠರೋಗವಿದೆ, ಆತನು ಕುಷ್ಠರೋಗದಿಂದ ಬಳಲುತ್ತಾ ಇದ್ದಾನೆ ಅಂತ ಹೇಳಿ. ಆಗ ಆ ಬಾಲಕಿ ಹೇಳ್ತಾಳೆ, ಅಯ್ಯೋ, ನಮ್ಮ ಯಜಮಾನರು ಸಮಾರ್ಯ ಸೀಮೆಯಲ್ಲಿದ್ದರೆ ಎಷ್ಟೋ ಮೇಲಾಗಿರ್ತಿತ್ತು. ಅಲ್ಲಿ ಒಬ್ಬ ಪ್ರವಾದಿ ಇದ್ದಾರೆ, ಅವರ ಬಳಿ ಇದ್ದರೆ ಅವರು ಗುಣವಾಗ್ತಿದ್ರು ಅಂತ ಹೇಳಿ ಆ ಪ್ರವಾದಿಯ ಬಗ್ಗೆ ಮತ್ತು ತಾನು ನಂಬಿರುವಂಥ ಯೆಹೋವ ದೇವರ ಬಗ್ಗೆ ಆಕೆ ಸಾಕ್ಷಿ ಹೇಳ್ತಾಳೆ. ಈ ಸಾಕ್ಷಿಯನ್ನು ಕೇಳಿದಂಥ ಆ ನಾಮಾನನ ಹೆಂಡತಿ ತನ್ನ ಗಂಡನ ಬಳಿ ಹೇಳ್ತಾಳೆ, ಹೀಗೆ ನನ್ನ ಈ ಒಂದು ಹುಡುಗಿ ಹೀಗೆ ಹೇಳ್ತಾ ಇದ್ದಾಳೆ ಅಂತ ಹೇಳಿ. ಆಗ ನಾಮಾನನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆ ಒಂದು ವಿಷಯವನ್ನು ತನ್ನ ರಾಜನ ಬಳಿ ಹೇಳುವಾಗ ರಾಜನು ಹೇಳ್ತಾನೆ, ಹಾಗಾದರೆ ನಾನು ಕೊಡುವಂಥ ಒಂದು ಪತ್ರವನ್ನು ತಗೊಂಡು ಹೋಗಿ ಇಸ್ರೇಲ್ ದೇಶದ ರಾಜನಿಗೆ ಕೊಡು, ಆತನು ನಿನಗೆ ಗುಣಪಡಿಸ್ತಾನೆ ಅಂತ ಹೇಳಿ. ಹಾಗೆ ಆ ಆರಾಮ್ಯ ರಾಜನು ಕೊಟ್ಟಂಥ ಆ ಒಂದು ಪತ್ರವನ್ನು ತಗೊಂಡು ಹೋಗಿ ಇಸ್ರೇಲ್ ರಾಜನಿಗೆ ಕೊಡುವಾಗ ಆತನು ಹೇಳ್ತಾನೆ, ಇಸ್ರೇಲರ ರಾಜನು ಸಿಂಹಾಸನದಿಂದ ಎದ್ದು ತನ್ನ ಬಟ್ಟೆಗಳನ್ನು ಹರ್ಕೊಂಡು ಹೇಳ್ತಾನೆ, ನಾನೇನು ದೇವರೋ ಅವನ ಕುಷ್ಠರೋಗವನ್ನು ಗುಣಪಡಿಸುವುದಕ್ಕೆ ಅಂತ ಹೇಳುವಾಗ ಅದನ್ನು ಕೇಳಿದಂಥ ಎಲೀಷ ಪ್ರವಾದಿ ಹೇಳ್ತಾನೆ, ನೀನು ಅವನನ್ನು ನನ್ನ ಬಳಿಗೆ ಕಳಿಸಿಕೊಡು, ನಾನು ಅವನನ್ನು ಗುಣಪಡಿಸ್ತೇನೆ ಅಂತ ಹೇಳ್ತಾನೆ. ಆಗ ನಾಮಾನನು ಏನು ಮಾಡ್ತಾನಂತ ಹೇಳಿದ್ರೆ, ಎಲೀಷ ಪ್ರವಾದಿಯ ಮನೆ ಹತ್ರ ಹೋಗುವಾಗ ಅಲ್ಲಿ ಎಲೀಷ ಪ್ರವಾದಿ ಆತನಿಗೆ ಮನೆಯಲ್ಲಿ ಒಳಗೆ ಕೂತು ಹೊರಗೆ ಇದ್ದಂಥ ನಾಮಾನನಿಗೆ ಹೇಳ್ತಾನೆ, ನೀನು ಹೋಗಿ 7 ಸಾರಿ ಓರ್ದಾನ್ ಹೊಳೆಯಲ್ಲಿ ಮುಳುಗಿ ಏಳು ಅಂತ ಹೇಳಿ. ಆ ಮಾತನ್ನು ಕೇಳಿದಂಥ ನಾಮಾನನಿಗೆ ಬಹಳ ಸಿಟ್ಟು ಬರ್ತದೆ. ಏನು, ನನ್ನನ್ನು ಆತನು ಬಂದು ಮುಟ್ಟಿ ಸ್ವಸ್ಥ ಮಾಡ್ತಾನೆ ಅಂತ ಹೇಳಿ ನಾನು ಯೋಚನೆ ಮಾಡಿದ್ರೆ ಆತನು ಒಳಗೆ ಕೂತು ಹೋಗಿ ಈ ರೀತಿಯಾಗಿ ಮಾಡು ಅಂತ ಹೇಳ್ದಲ್ಲ ಅಂತ ಹೇಳಿ. ಆಗ ನಾಮಾನನ ಸೈನಿಕರು ಹೇಳ್ತಾರೆ, ಸ್ವಾಮಿ, ಅವನು ಹೇಳಿದಂಥ ಒಂದು ಮಾತನ್ನು ಪಾಲಿಸಿದರೆ ಏನಾಗ್ತದೆ, ಒಂದು ವೇಳೆ ನೀವು ಗುಣ ಆಗಬಹುದು ಅಂತ ಹೇಳುವಾಗ ಅದನ್ನು ಒಪ್ಪಿದಂಥ ನಾಮಾನನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಯೋರ್ದಾನ್ ನದಿಗೆ ಹೋಗಿ 7 ಸಾರಿ ಮುಳುಗಿ ಹೇಳ್ತಾನೆ. 7 ಸಾರಿ ಮುಳುಗಿ ಹೇಳುವಾಗ ಆತನ ಮೈ ಅದು ಸಣ್ಣ ಹಸುಕೂಸಿನ ಮಗುವಿನ ದೇಹದಂತೆ ಪರಿವರ್ತನೆ ಆಗ್ತದೆ. ಆಗ ಆತನು ತಲೆ ಎತ್ತಿ ಆಕಾಶ ಕಡೆಗೆ ನೋಡಿ ಹೇಳುವಂಥದ್ದು, ಯೆಹೋವನಲ್ಲದೆ ಬೇರೆ ದೇವರು ಇಲ್ಲ, ಇಸ್ರಾಯೇಲ್ಯರ ದೇವರೇ ನಿಜವಾದ ದೇವರು ಅಂತ ಹೇಳಿ ಆತನು ಹಿಂತಿರುಗಿ ಎಲೀಷ ಪ್ರವಾದಿಯ ಬಳಿಗೆ ಬಂದು ತಾನು ತಂದಿರುವಂಥ ಕಾಣಿಕೆಗಳನ್ನು ಕೊಡುವುದಕ್ಕೆ ಹೋಗ್ತಾನೆ. ಆದರೆ ಎಲೀಷ ಪ್ರವಾದಿಯವರು ಆತನು ತಂದಂಥ ಕಾಣಿಕೆಯನ್ನು ತೆಗೆದುಕೊಳ್ಳುವುದಿಲ್ಲ, ಆತನನ್ನು ಆಶೀರ್ವದಿಸಿ ಕಳಿಸಿಕೊಡ್ತಾರೆ. ಹೀಗೆ ನಾಮಾನನು ಕುಷ್ಠರೋಗದಿಂದ ಬಿಡುಗಡೆಯಾಗಿ ಹಿಂತಿರುಗಿ ತನ್ನ ಮನೆಗೆ ಬಂದು ಆತನು
ತನ್ನನ್ನು ಕಳಿಸಿಕೊಟ್ಟಂಥ ಆ ಪುಟ್ಟ ಬಾಲಕಿಯ ಬಗ್ಗೆ ಬಹಳ ಸಂತೋಷಗೊಳ್ತಾನೆ. ಪುಟ್ಟ ಬಾಲಕಿ ಹೇಳಿದಂಥ ಆ ಒಂದು ಸಣ್ಣ ಸಾಕ್ಷಿಯಿಂದ ತಾನು ಹೋಗಿ ಆ ಎಲೀಷ ಪ್ರವಾದಿಯ ಮೂಲಕ ಗುಣವಾದನೆಲ್ಲ ಅಂತ ಹೇಳಿ ಆಕೆಯನ್ನು ಬಹಳ ಪ್ರೀತಿಯಿಂದ ವಂದಿಸ್ತಾನೆ, ಅಭಿನಂದಿಸ್ತಾನೆ. ಆಮೇಲೆ ಆಕೆಯನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ತಾನೆ. ಮಕ್ಕಳೇ, ಈ ಪುಟ್ಟ ಬಾಲಕಿ ಹೇಳಿದಂಥ ಒಂದು ಸಾಕ್ಷಿಯಿಂದ ನಾಮಾನನು ತನ್ನ ಕುಷ್ಠರೋಗದಿಂದ ಬಿಡುಗಡೆಯಾದ. ದೇವರು ಎಷ್ಟು ಒಳ್ಳೆಯವನಲ್ವಾ? ಹೌದು, ದೇವರು ಬಹಳ ಒಳ್ಳೆಯ ದೇವರು ನಮಗಿದ್ದಾನೆ. ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ವೆರಿ ಗುಡ್. ಮಕ್ಕಳೇ, ಈ ದಿನದ ಬಾಯಿಪಾಠ ವಚನ ಯಾವುದೆಂದರೆ, ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನ. ಎಲ್ಲರೂ ಒಮ್ಮೆ ಹೇಳಿ ಮಕ್ಕಳೇ. ಈ ದಿನ ಪಾಠದ 4 ಪ್ರಶ್ನೆಗಳು ಯಾವುದೆಂದರೆ, ಮೊದಲನೇದು, ನಾಮಾನನು ಯಾವ ಕಾಯಿಲೆಯಿಂದ ಬಳಲುತ್ತಿದ್ದನು? 2ನೇ ಪ್ರಶ್ನೆ, ಮನೆ ಕೆಲಸದ ಪುಟ್ಟ ಬಾಲಕಿ ಯಾವ ದೇಶದವಳು? 3ನೇದು, ದೇವರ ಅದ್ಭುತ ಕಾರ್ಯ ಯಾರ ಮೂಲಕ ನಡೆಯಿತು? 4ನೇ ಪ್ರಶ್ನೆ, ದೇವರ ಆಶೀರ್ವಾದವನ್ನು ಹೊಂದಲು ನಾವೇನು ಮಾಡಬೇಕು? ಥ್ಯಾಂಕ್ ಯು ಮಕ್ಕಳೇ. ನಾಮನ್ ಮುಳುಗಿದ ನೀರಲ್ಲಿ ನಾಮನ್ ಮುಳುಗಿದ ಡುಬುಕ್ ಎಂದು 4ನೇ ಸಾರಿ ಡುಬುಕ್ ಎಂದು 5ನೇ ಸಾರಿ ಡುಬುಕ್ ಎಂದು 6ನೇ ಸಾರಿ ನಾಮನ್ ಮುಳುಗಿದ ನೀರಲ್ಲಿ ನಾಮನ್ ಮುಳುಗಿದ ಡುಬುಕ್ ಎಂದು 1 ಸಾರಿ ಡುಬುಕ್ ಎಂದು 2ನೇ ಸಾರಿ ಡುಬುಕ್ ಎಂದು 3ನೇ ಸಾರಿ ನಾಮನ್ ಮುಳುಗಿದ ನೀರಲ್ಲಿ ನಾಮನ್ ಮುಳುಗಿದ ಡುಬುಕ್ ಎಂದು 4ನೇ ಸಾರಿ ಡುಬುಕ್ ಎಂದು 5ನೇ ಸಾರಿ ಡುಬುಕ್ ಎಂದು 6ನೇ ಸಾರಿ ನಾಮನ್ ಮುಳುಗಿದ ನೀರಲ್ಲಿ ನಾಮನ್ ಮುಳುಗಿದ ಡುಬುಕ್ ಎಂದು 7ನೇ ಸಾರಿ ನಾಮನ್ ಮುಳುಗಿದ ಕುಷ್ಠರೋಗದಿಂದ ಆತ ಬಿಡುಗಡೆ ಹೊಂದಿದ ಡುಬುಕ್ ಎಂದು 7ನೇ ಸಾರಿ ನಾಮನ್ ಮುಳುಗಿದ ಕುಷ್ಠರೋಗದಿಂದ ಆತ ಬಿಡುಗಡೆ ಹೊಂದಿದ ಯೆಹೋವ ದೇವರು ಶ್ರೇಷ್ಠನೆಂದು ಅರಿತುಕೊ